ಎತ್ತಿನಹೊಳೆ ಯೋಜನೆ ನಮ್ಮ ತುಮಕೂರು ಜಿಲ್ಲೆಯ ಜನರ ಬಹುಕಾಲದ ನಿರೀಕ್ಷೆಯ ಯೋಜನೆಯಾಗಿದ್ದು ಜನಸಾಮಾನ್ಯರಿಗೆ ಕುಡಿಯುವ ನೀರು ಹಾಗೂ ಅನ್ನದಾತರ ಭರವಸೆಯ ಬೆಳಕಾಗಿದೆ. ಆದರೆ ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆಯಿಂದ ಅಡ್ಡಿಪಡಿಸಿ ಯೋಜನೆಯನ್ನ ತಡೆ ಹಿಡಿಯುತ್ತಿರುವುದು ನಿಜವಾಗಿಯೂ ಅನ್ನದಾತರಿಗೆ ಮಾಡಿರುವಂತಹ ಅನ್ಯಾಯ ಎಂದು ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವ ಮುರಳೀಧರ ಹಾಲಪ್ಪ ಬೇಸರವನ್ನ ವ್ಯಕ್ತಪಡಿಸಿದರು. ಯೋಜನೆ ಮುಗಿಯುವ ಹಂತದಲ್ಲಿ ಕೇಂದ್ರದ ಇಲಾಖೆಗಳ ತಕರಾರಿನ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲು ತುಮಕೂರು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು, ಅನ್ನದಾತ ರೈತ ಬಾಂಧವರು, ಯುವ ಸಮುದಾಯ ಹಾಗೂ ಮಹಿಳೆಯರು ಜೊತೆಗೂಡಿ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಗುಬ್ಬಿ ಹಾಗೂ ತಿಪಟೂರು ತಾಲೂಕಿನ ಮಧ್ಯಭಾಗವಾದ ಕಿಬ್ಬನಹಳ್ಳಿಯಲ್ಲಿ ಜನವರಿ 4ರಂದು ಬೃಹತ್ ಸಭೆಯನ್ನ ಕರೆದು ಕೇಂದ್ರ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ದಿವಸದಲ್ಲೇ ಭೇಟಿ ಕೊಟ್ಟು ಇಲ್ಲ ನೀವು ಅರಣ್ಯ ಪ್ರದೇಶನ ಹೆಚ್ಚಿಗೆ ಉಪಯೋಗಿಸ್ಕೊಂಡಿದ್ದೀರಾ, ಚಾನಲ್ಗಳು ಎಲ್ಲೆಲ್ಲಿ ನೀವು ನೀರಿನ ಕಾಲುವೆ ಮಾಡಿದ್ದೀರಾ, ಅಕ್ಕಪಕ್ಕ ಜಮೀನು ನೀವು ಜಾಸ್ತಿ ತಗೊಂಡಿದ್ದೀರಾ ಅಂತೇಳಿ ಅದಕ್ಕೆ ಇವರು ಸರಿಯಾದ ಮಾಹಿತಿ ಕೊಟ್ಟು ದಾಖಲೆ ಸಮೇತ ಕೊಟ್ಟು ಎಲ್ಲೆಲ್ಲಿ ಚಾನಲ್ಗಳಿದ್ದಾವೆ ಅಲ್ಲಿ ಅವಘಡಗಳು ಆಗಬಾರ್ದು ಅಂತೇಳಿ ಒಂದೊಂದು 5 ಅಡಿ ಹೆಚ್ಚಿಗೆ ನಾವು ಜಾಗಗಳು ತಗೊಂಡಿರೋದು. ಹಾಗೆಯೇ ನೀವು ಹೇಳಿರೋ ಪ್ರಕಾರ ಕೇಂದ್ರ ಸರ್ಕಾರದ ಇಲಾಖೆಗಳು ಹೇಳಿರೋ ಪ್ರಕಾರ 252 ಕಿಲೋಮೀಟ್ರ್ ಕಾಲುವೆನ ಅದರಲ್ಲಿ ನಾವು 208 ಕಿಲೋಮೀಟ್ರ್ ಇಲ್ಲಿ ತನಕ ನಾವು ಮುಗಿಸಿದ್ದೀವಿ. 90% ಕಾಲುವೆ ಮುಕ್ತಾಯ ಆಗಿದೆ, ಇನ್ನು 10% ಮಾತ್ರ ಬಾಕಿ ಉಳಿದಿದೆ ಅಂತೇಳಿ. ಆಮೇಲೆ ಅರಣ್ಯ ಪ್ರದೇಶನ ನಾವು ಬಳಕೆ ಮಾಡಿರೋದು ಬರೀ 4 ಗುಂಟೆ ಮಾತ್ರ, ಅದರ 100 ಪಟ್ಟು ಹೆಚ್ಚಿಗೆ ನಾವು ಅರಣ್ಯನ ಬೆಳೆಸ್ತಾ ಇದ್ದೀವಿ. ಇದರ ಮುಂದೆ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ನಮ್ಗೆ ಅನುವು ಮಾಡಿಕೊಡಿ ಅಂತ ಕೇಳಿದರೂ ಸಹಿತ ಇಲ್ಲಿವರೆಗೂ ಅವರು ಕೇಂದ್ರ ಸರ್ಕಾರದ ಇಲಾಖೆಗಳು ಇಲ್ಲಿವರೆಗೂ ನಮಗೆ ಕ್ಲಿಯರೆನ್ಸ್ಗಳು ಕೊಟ್ಟಿಲ್ಲ. ಅದನ್ನು ಈಗಾಗಲೇ ವಿಧಾನಸೌಧದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ವಾಗ್ದಾನ ಮಾಡಿದ್ದಾರೆ. 2027ಕ್ಕೆ ನೀರು ನಾವು ಈ ಚಾನೆಲ್ಗಳಲ್ಲಿ ಹರಿಸ್ತೀವಿ, 8 ಜಿಲ್ಲೆಗಳಿಗೂ ನೀರು ಮುಟ್ಟುತ್ತೆ. ಪ್ರಾರಂಭ ಹಾಸನ ಚಿಕ್ಕಮಗಳೂರಿಂದ ಪ್ರಾರಂಭ ಆಗಿ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಲ್ಲೂ ಸಹಿತ ನೀರು ಹೋಗುತ್ತೆ. ಸ್ವಲ್ಪ ಭಾಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಮಾರಿಕಣಿವೆ ಡ್ಯಾಮ್ಗೂ ನೀರು ಹೋಗ್ತಾ ಇದೆ ಅಂತೇಳಿ ಇದನ್ನೆಲ್ಲ ಸ್ಪಷ್ಟೀಕರಣ ಕೊಟ್ಟರೂ ಸಹಿತ ಇತ್ತೀಚೆಗೆ ನಮ್ಮ ಚೀಫ್ ಇಂಜಿನಿಯರ್ ಆನಂದ್ ಆಮೇಲೆ ಸಣ್ಣ ಚಿತ್ತಪ್ಪ ಮ್ಯಾನೇಜಿಂಗ್ ಡೈರೆಕ್ಟರ್ ಇಬ್ಬರೂ ಹೋಗಿ ಡೆಲ್ಲಿಗೆ ಹೋಗಿ ಪೂರ್ತಿ ಇದ್ರ ಬಗ್ಗೆ ನಿಜಾಂಶ ಏನು, ಪೇಪರ್ ದಾಖಲೆಗಳು ಸಹಿತ ಕೊಟ್ಟು ಬಂದರೂ ಸಹಿತ ಇಲ್ಲಿವರೆಗೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಈಗಾಗಲೇ ನಾವು ಬೇರೆ ಬೇರೆ ತಾಲೂಕುಗಳಲ್ಲಿ ಜನಗಳನ್ನ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ತಾನೇ ತುಮಕೂರಿನಲ್ಲಿ ಒಂದು ಸಭೆ ಮಾಡಿ ತಾಲೂಕಿನ ಎಲ್ಲ ಮುಖಂಡರುಗಳ ಬೇರೆ ಬೇರೆ ತಾಲೂಕು ಎಲ್ಲ ಮುಖಂಡರು ಸೇರಿಸಿ ಯಶಸ್ವಿಯಾದಂಥ ಕಾರ್ಯಕ್ರಮ ಅಲ್ಲಿ ಮಾಡಿದ್ವಿ. ಈಗ ಜನವರಿ 4ನೇ ತಾರೀಕು ಕಿಬ್ಬನಹಳ್ಳಿ KB ಕ್ರಾಸ್ ಹತ್ರ ಎಲ್ಲ 4 ತಾಲೂಕಿನವರು ಸೇರಿಸಿ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ ಈ ಭಾಗದ ರೈತರು ಅನ್ನದಾತರನ್ನ ಒಳಗೊಂಡು ಒಂದು ಸಭೆ ಮಾಡಿ ಅವತ್ತು ಅಲ್ಲಿ ಎಲ್ಲರಿಗೂ ಅದನ್ನು ಮನದಟ್ಟು ಮಾಡಬೇಕು ಅಂತೇಳಿ. ಇಲ್ಲಿವರೆಗೂ ಏನೇನು ನಡೆದಿದೆ, ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೆ ಅದನ್ನು ಅಡ್ಡಗಾಲ ಹಾಕ್ತಿದ್ದಾವೆ, ಇಷ್ಟು ಬಂದರೆ ನಮಗೆ ಕೆರೆಗಳಿಗೆ ನೀರು ತುಂಬುತ್ತವೆ. 556 ಕೆರೆಗಳಿಗೆ 8 ಜಿಲ್ಲೆ ಸೇರಿಸ್ಕೊಂಡು ನೀರು ತುಂಬುತ್ತವೆ. ಅಂತರ್ಜಲ ಅಭಿವೃದ್ಧಿ ಆಗ್ತದೆ. ಕುಡಿಯೋ ನೀರಿಗೆ 76 ಲಕ್ಷ ಜನಕ್ಕೆ ಕುಡಿಯೋ ನೀರಿಗೆ ಅನುಕೂಲ ಆಗ್ತವೆ. ಇಂಥ ಒಳ್ಳೆ ಯೋಜನೆನ, ಇಂಥ ಒಳ್ಳೆ ಜಲ ಯೋಜನೆನ ಉದ್ದೇಶಪೂರ್ವಕವಾಗಿ ಅಸೂಯೆಯಿಂದ ಅಥವಾ ಇಲ್ಲಿನ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಎಲ್ಲಿ ಹೆಸರು ಬರುತ್ತೆ ಇದು ಒಂದೇ ನೆಪ ಇಟ್ಕೊಂಡು ಇದಕ್ಕೆ ಪರಿಹಾರ ಮಾರ್ಗ ಸೂಚಿಸ್ಬೋದಾಗಿತ್ತು ಕೇಂದ್ರ ಸರ್ಕಾರದ ಇಲಾಖೆಗಳು. ಹೀಗಾಗಿದೆ, ಹೀಗೆ ಮಾಡಿ ಅಂತೇಳಿ ಬರೀ ಅಡ್ಡಗಾಲ ಹಾಕೋದು ಬಿಟ್ಟು ನಮಗೆ ಗ್ರೀನ್ ಸಿಗ್ನಲ್ ಕೊಡಿ ಅಂತೇಳಿ ನಾವೆಲ್ಲರೂ ಜನಗಳಿಂದ ಧ್ವನಿ ಇದೆ, ಧ್ವನಿ ಅಂತೇಳಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ನಾಗರಿಕರು, ರೈತರು, ಅದರಲ್ಲೂ ಮಹಿಳೆಯರು
ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಭಾನುವಾರ 4ನೇ ತಾರೀಕು ಜನವರಿ KB ಕ್ರಾಸ್ಗೆ ತಾವೆಲ್ಲ ಆಗಮಿಸಿ ಈ ಸಭೆಗೆ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಮ್ಗೆಲ್ರಿಗೂ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳೋದಕ್ಕೆ ಬಯಸ್ತೀವಿ. ಇದೇ ಸಂದರ್ಭದಲ್ಲಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಗನ್ನಾಥ್, ಕೆಪಿಸಿಸಿ ಸದಸ್ಯ ತಾತಯ್ಯ, ಭಾಗ್ಯಮ್ಮ ಮತ್ತು ಬಿದರೆ ಯತೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. 2026ರ ಹೊಸ ವರ್ಷವನ್ನ ಹೊಸ ಅನುಭವದೊಂದಿಗೆ ಆಚರಿಸಬೇಕೆ? ನೀವು ತುಮಕೂರಿನವರಾಗಿದ್ರೆ ಇಲ್ಲಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿರುವ KK ಜಂಗಲ್ ರೆಸಾರ್ಟ್ ನಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನು ಇನ್ನಷ್ಟು ಮೆಮೊರಬಲ್ ಆಗಿಸಲು ಎಂದೇ ಬುಕ್ ಮಾಡಿ. ಸಂಪರ್ಕಕ್ಕಾಗಿ 88474445 88474466 ಈ ನಂಬರ್ಗೆ ಇಂದೇ ಕರೆ ಮಾಡಿ.